ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಕರ್ನಾಟಕ ಟೀಟ್ 2024 ಪೇಪರ್ ಫಸ್ಟರ್ದು EVS ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಇದು ನಮ್ಮ ಚಾನಲ್ ವತಿಯಿಂದ ಮಾಡಲ್ಪಟ್ಟ ಕೀ ಆನ್ಸರೇ ಹೊರತು ಸರ್ಕಾರದಿಂದ ಬಂದಿರುವ ಅಧಿಕೃತ ಕೀ ಆನ್ಸರ್ ಆಗಿರಲ್ಲ. ಹಾಗಾಗಿ ತಪ್ಪುಗಳು ಇರಬಹುದು ಅಥವಾ ಸರಿನೂ ಇದ್ದಿರಬಹುದು. ಅಧಿಕೃತವಾಗಿ ಕೀ ಆನ್ಸರನ್ನು ಬಿಟ್ಟ ಮೇಲೆ ಮತ್ತೊಮ್ಮೆ ನೋಡೋಣ. ಇವತ್ತಿನ ಮಟ್ಟಿಗೆ ನಾವು ಸಂಭವನೀಯ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಒತ್ತಡದ SI ಏಕಮಾನ ಯಾವುದಂತ ಹೇಳಿದ್ದಾರೆ. ಒತ್ತಡದ SI ಏಕಮಾನ ಆಪ್ಷನ್ ನಂಬರ್ 2 ಪಾಸ್ಕಲ್ ಆಗಿದೆ. ಆಪ್ಷನ್ 122ನೇ ಕ್ವಶನು, ಮಿಂಚು ಉಂಟಾಗಲು ಕಾರಣಗಳು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 2 ಸಂಗ್ರಹವಾಗುವ ವಿದ್ಯುತ್ ಆವೇಶಗಳ ಪರಿಣಾಮದಿಂದ ಮಿಂಚು ಉಂಟಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಂಬರ್ 3 ಬೆಳಕಿನ ಮೂಲವೊಂದರಿಂದ ಸಮಾನಾಂತರ ಕಿರಣಗಳು ಆ ರೀತಿ ಕ್ವಶನ್ ಕೇಳಿದ್ದಾರೆ. ಅಂದರೆ ಅನಿಯತ ಪ್ರತಿಫಲನದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನಾಗುತ್ತೆ, ಪ್ರತಿಫಲನ ಸಮತಲನ ಅನಿಯತದ ಮೇಲ್ಮೈನಿಂದಾಗಿ ಪ್ರತಿಫಲನ ಕಿರಣಗಳು ಸಮಾನಾಂತರವಾಗಿ ಇರುವುದಿಲ್ಲ. 124ನೇ ಕ್ವಶನ್ಗೆ ಆಪ್ಷನ್ ನಂಬರ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ಶಬ್ದದ ಘೋಷವು ಭಾರಕ್ಕೆ ಅವಲಂಬಿತವಾಗಿದ್ದರೆ ಸ್ಥಾಯಿಗಳು ಆವೃತ್ತಿಗೆ ಅವಲಂಬಿತವಾಗಿರುತ್ತೆ. ನೆಕ್ಸ್ಟು, ಒಂದು ಸಮತಲ ದರ್ಪಣದ ಮುಂದೆ 5 ಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಸಮತಲ ದರ್ಪಣವನ್ನು ಇಟ್ಟಿದ್ದಾರೆ. ಇಲ್ಲಿ 5 ಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದ್ದಾರೆ. ಅದರ ಪ್ರತಿಬಿಂಬ ಎಲ್ಲಾಗುತ್ತೆ, 5 ಮೀಟರ್ ದೂರದಲ್ಲಿ ಉಂಟಾಗುತ್ತೆ. ಆದರೆ ಇಲ್ಲಿ ಕ್ವಶನಲ್ಲಿ ಏನು ಹೇಳಿದ್ದಾರೆ, ವಸ್ತುವನ್ನು ದರ್ಪಣದೆಡೆಗೆ 1 ಮೀಟರ್ ಸರಿಸಿದ್ದಾರೆ. ವಸ್ತುವನ್ನು 1 ಮೀಟರ್ ಸರಿಸಿದಾಗ ಆಗ ಇದರ ಉದ್ದ 4 ಮೀಟರ್ ಆಗಿರುತ್ತೆ. ಪ್ರತಿಬಿಂಬ ಉದ್ದನೂ 1 ಮೀಟರ್ ಈ ಕಡೆನೇ ಬಂದಿರುತ್ತೆ. ಅಂದರೆ ಇಲ್ಲೂ 4 ಮೀಟರ್ ಆಗಿರುತ್ತೆ. ಟೋಟಲ್ ವಸ್ತುವಿನಿಂದ ಪ್ರತಿಬಿಂಬದ ದೂರ ಎಷ್ಟು ಅಂತ ಕೇಳಿದರೆ ಆಗ ಅದು 4 + 4 8 ಮೀಟರ್ ಆಗಿರುತ್ತೆ. ಹಾಗಾಗಿ ಇದರ ಉತ್ತರ 8 ಮೀಟರ್. ನೆಕ್ಸ್ಟ್, ಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಶುಕ್ರ ಮತ್ತು ಯುರೇನಸ್. 127ನೇದಕ್ಕೆ ಕ್ವಶನ್ ಆನ್ಸರು ಆಪ್ಷನ್ ನಂಬರ್ 4 ಸ್ಥಾಯಿ ಘರ್ಷಣೆ ಅಳತೆ ಆಗಿರುತ್ತೆ. ನಿಶ್ಚಲ ಸ್ಥಿತಿಯಲ್ಲಿರೋ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲು ಬೇಕಾದ ಬಲ ಸ್ಥಾಯಿ ಘರ್ಷಣೆ ಅಳತೆ ಆಗಿರುತ್ತೆ. 128ಕ್ಕೆ ಸಮರೂಪ ಮಿಶ್ರಣ ಕೇಳಿದ್ದಾರೆ. ಇಲ್ಲಿ ಸಕ್ಕರೆ ಮತ್ತು ಉಪ್ಪಿನ ಮಿಶ್ರಣವು ಸಮರೂಪ ಮಿಶ್ರಣ ಆಗಿರುತ್ತೆ. ನೆಕ್ಸ್ಟು 129ನೇ ಕ್ವಶನಿಗೆ ಆನ್ಸರ್ ನೋಡೋಣ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾಯಿ ಕೋಬಾಲ್ಟ್. ಅತಿ ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವ ಲೋಹ ನೋಡೋದಾದರೆ ಮ್ಯಾಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಆಗಿದೆ. ಉಕ್ಕಿನ ತಂತಿಗಿಂತಲೂ ಶಾಲಿಯಾಗಿರೋ ಸಂಶ್ಲೇಷಿತ ಎಲೆ ಅದು ನೈಲಾನ್. ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆ ಅದು ಕಾರ್ಬನೀಕರಣ. ನೆಕ್ಸ್ಟ್, ನಿರ್ಜಲಕಾರಕವಾಗಿ H2SO4 ಬಳಕೆ ಮಾಡ್ತಾರೆ. ಇನ್ನು ಕ್ಯಾಲರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ನೋಡೋದಾದರೆ ಕಿಲೋಜೌಲ್ ಪರ್ kg. ನೆಕ್ಸ್ಟು, ಗೋಧಿಯ ತುಕ್ಕು ರೋಗ ಉಂಟು ಮಾಡುವ ಸೂಕ್ಷ್ಮಾಣುಜೀವಿ ಅದು ಶಿಲೀಂಧ್ರ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವ ಕಣದಂಗ ನೋಡೋದಾದರೆ ಆಪ್ಷನ್ ನಂಬರ್ 2 ಕೋಶಭಿತ್ತಿ, ಪ್ಲಾಸ್ಟಿಡ್ಗಳು ಮತ್ತು ದೊಡ್ಡ ರಸದಾನಿಗಳು. 137ನೇ ಕ್ವಶನ್ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಆಪ್ಷನ್ ನಂಬರ್ 2 ಆಗಿರುತ್ತೆ. ಪ್ಯೂಟೇಟರಿ ಗ್ರಂಥಿಯನ್ನು ಬೆಳವಣಿಗೆ ಹಾರ್ಮೋನಿಗೆ ಸಂಬಂಧಪಟ್ಟಿರುತ್ತೆ. ಮೆದುಜೀರಕ ಗ್ರಂಥಿ ಇನ್ಸುಲಿನ್ಗೆ ಸಂಬಂಧಪಟ್ಟಿದೆ. ವೃಷಣಗಳು ಟೆಸ್ಟೋಸ್ಟೆರಾನ್ಗೆ ಸಂಬಂಧಪಟ್ಟಿದೆ. ಅಂಡಾಶಯಗಳು ಈಸ್ಟ್ರೋಜನ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು 138ನೇ ಕ್ವಶನು, ರಸಗೊಬ್ಬರಗಳು ಇವೆರಡೂ ಕೂಡ ಸರಿಯಾದ ಆಯ್ಕೆಯಾಗಿರುತ್ತೆ. ರಸಗೊಬ್ಬರ ಕೂಡ ಯಾವುದೇ ರೀತಿಯ ಹುಮ್ಮಸ್ಸನ್ನು ಉಂಟು ಮಾಡುವುದಿಲ್ಲ. ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಪೋಷಕಗಳನ್ನು ಸಾವಯವ ಗೊಬ್ಬರ ಹೊಂದಿರುತ್ತೆ. ಹಾಗಾಗಿ ಇದೆರಡು ಹೇಳಿಕೆ ಸರಿಯಾದ್ರಿಂದ ಆಪ್ಷನ್ ನಂಬರ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 139ಕ್ಕೆ ಆಂತರಿಕ ನಿಶೇಚನ ನಡೆಯೋದು ಕೋಳಿ, ಹಸುಗಳು ಮತ್ತು ನಾಯಿಗಳು. ಅಂದರೆ ಆಪ್ಷನ್ ನಂಬರ್ 1 ಆಗಿರುತ್ತೆ. ನೆಕ್ಸ್ಟ್, ಅರಣ್ಯನಾಶದಿಂದ ಉಂಟಾಗುವ ಪರಿಣಾಮದಲ್ಲಿ ನೋಡೋದಾದರೆ ಅದು ಪರಿಸರದಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಆಪ್ಷನ್ ನಂಬರ್ 3. ಮಾನವನ ವಿಸರ್ಜನಾಂಗ ಅದ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಣಕ್ಕೆ ನೋಡೋದಾದರೆ ಆಪ್ಷನ್ ನಂಬರ್ 4. ಮೂತ್ರಜನಕಾಂಗದಿಂದ ಮೂತ್ರನಾಳಕ್ಕೆ ಬರುತ್ತೆ, ಅದರ ನಂತರ ಮೂತ್ರಕೋಶಕ್ಕೆ ಬರುತ್ತೆ, ನಂತರ ಯುರೆತ್ರಕ್ಕೆ ಅದು ಬರುತ್ತೆ. ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣವಾಗುವುದು ನೋಡೋದಾದರೆ ಆಪ್ಷನ್ ನಂಬರ್ 1 ರುಮೆನ್ ಮತ್ತು ಸೀಕಮ್ ಆಗಿದೆ. 143ನೇ ಕ್ವಶನಿಂದ ಇಲ್ಲಿ ಬೋಧನಾ ಪದ್ಧತಿಯ ಬಗ್ಗೆ ಕ್ವಶನ್ ಆಗಿದೆ. ಹಾಗಾಗಿ ಇದರಲ್ಲಿ ಸಾಮಾನ್ಯವಾಗಿ ಉತ್ತರಗಳು ಗೊಂದಲದಲ್ಲೇ ಇರುತ್ತೆ. ನೋಡ್ತಾ ಹೋಗೋಣ. 143ನೇ ಕ್ವಶನಿಗೆ ಆನ್ಸರು
ಆಪ್ಷನ್ ನಂಬರ್ 2 ವಿದ್ಯಾರ್ಥಿ ಮತ್ತು ಬೋಧಕ ಮತ್ತು ಸಂಪನ್ಮೂಲಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸಾಧನಗಳು 143 ಆಪ್ಷನ್ ನಂಬರ್ 2 ಆಗಿರುತ್ತೆ. ಆಗಿರಬಹುದು ಹೇಳಿ, ಇದೇ ಪರ್ಫೆಕ್ಟ್ ಅಂತ ನಮ್ಗೆ ಹೇಳಿಕ್ಕೆ ಬರಲ್ಲ. ಇನ್ನು ಕೀ ಆನ್ಸರ್ ಬಂದಮೇಲೆ ನೋಡೋಣ. ಇದು ಆನ್ಸರ್ 143ಕ್ಕೆ ಆಪ್ಷನ್ ನಂಬರ್ 2 ಆಗಿರಬಹುದು. ನೆಕ್ಸ್ಟ್ 144ಕ್ಕೆ ಮೂರನೇದು ಸಹಭಾಗಿತ್ವ ಕಲಿಕಾ ವಿಧಾನ. ಕಲಿಕಾರ್ಥಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನು ಬೆಳೆಸಲು ಅತಿ ಸೂಕ್ತವಾದ ವಿಧಾನ. ಇಲ್ಲಿ ಸಾಮಾಜಿಕ ಕೌಶಲ್ಯ ಅಂತ ಬಂದಕ್ಕೆ ಆಪ್ಷನ್ ನಂಬರ್ 3 ಸಹಭಾಗಿತ್ವ ಕಲಿಕಾ ವಿಧಾನ ಆಗಬಹುದು. ನೆಕ್ಸ್ಟ್ 145ನೇ ಕ್ವಶನ್ಗೆ ಪ್ರಸ್ತಾವನೆ 10 ಅಮೂರ್ತನೆಯ ಪ್ರಸ್ತುತಿ, ಅನ್ವಯಿಸುವಿಕೆ ಮತ್ತು ಮುಕ್ತಾಯ, ಇದು ಆನ್ಸರ್ ಆಗಬಹುದು. ಆಪ್ಷನ್ ನಂಬರ್ 1. 146ನೇದು ಕಲ್ಪನೆಗಳ ಅನ್ವೇಷಣೆ, ಪ್ರಾಯೋಗಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆ ಉತ್ತೇಜಿಸುವ ವಿಧಾನ ಅಂತ ಕೇಳಿದರೆ ಇದಕ್ಕೆ ಶೋಧನ ಆಧಾರಿತ ಆಪ್ಷನ್ ನಂಬರ್ 2 ಉತ್ತರ ಆಗಬಹುದು. ನೆಕ್ಸ್ಟ್ 147ಕ್ಕೆ ಆಪ್ಷನ್ ನಂಬರ್ 4 ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನ ವೀಕ್ಷಣೆ. 148ಕ್ಕೆ ತಾರ್ಕಿಕ ಚಿಂತನೆ, ಚರ್ಚೆವಾದ, ವಿಶ್ಲೇಷಣೆ ಇವೆಲ್ಲವುದು ವೈಜ್ಞಾನಿಕ ಮನೋವೃತ್ತಿ ಆಗಿರುತ್ತೆ. ಆಪ್ಷನ್ ನಂಬರ್ 4 ಇದಕ್ಕೆ ಉತ್ತರ ಆಗಿರುತ್ತೆ. ಇನ್ನು 149ನೇ ಕ್ವಶನಿಗೆ ವಿಶ್ಲೇಷಣೆ ಯಾವ ವಿಭಾಗಗಳನ್ನು ಹೊಂದಿದೆ ಹೇಳಿ. ಆಪ್ಷನ್ ನಂಬರ್ 4 ಅರ್ಥ ವಿವರಣೆ ಮಾಡುವುದು, ವರ್ಗೀಕರಿಸುವುದು ಮತ್ತು ಸಾರಾಂಶೀಕರಿಸುವುದು. 150ಕ್ಕೆ ನಿರ್ದಿಷ್ಟಮಾನ ಪ್ರಮಾಣೀಕರಣವನ್ನು ಬಳಸಿ ಅನ್ವಯಿಸಿ ಕಲ್ಪನೆಗಳು, ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನು ನಿರ್ಣಯಿಸುವ ಜ್ಞಾನಾತ್ಮಕ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ನಂಬರ್ 1 ಅನ್ವಯಿಸು ಆಗಬಹುದು. ಇಲ್ಲಿವರೆಗೆ ನಾವು ಎಲ್ಲ ಕೀ ಆನ್ಸರ್ಗಳನ್ನು EVSನ ಕೀ ಆನ್ಸರ್ಗಳನ್ನು ನೋಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಅಧಿಕೃತವಾಗಿ ಆನ್ಸರ್ಸ್ಗಳನ್ನು ಬಿಡ್ತಾರೆ. ಅವರು ಕೀ ಆನ್ಸರನ್ನು ಬಿಡ್ತಾರೆ. ಅದರ ಮೂಲಕ ನಾವು ಹಾಕಿರೋ ಆನ್ಸರ್ಗಳು ಸರಿಯಾಗಿದೆಯೋ ತಪ್ಪಾಗಿದೆಯೋ ಎಂದು ಮತ್ತೊಮ್ಮೆ ಪರೀಕ್ಷೆ ಮಾಡೋಣ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ.